ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಬಸವಪ್ರಭು ಕೋರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಚಿಕ್ಕೋಡಿ KLE ಸೊಸೈಟಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಅಸೋಸಿಯೇಟ್ ಪ್ರೊಫೆಸರ್. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥ ವಿಡಿಯೋ BSc SCP ಸಿಲೆಬಸ್ ಪ್ರಕಾರ ಸೆಕೆಂಡ್ ಸೆಮ್ಮಲ್ಲಿ ಸೆಕೆಂಡ್ ಯೂನಿಟಲ್ಲಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಬರುತ್ತೆ. ಅದರಲ್ಲಿ ಎರಡನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೀ ಎನರ್ಜಿ ಚೇಂಜ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡೆಲ್ಟಾ G ಆ್ಯಂಡ್ ಡೆಲ್ಟಾ G0 ಅದನ್ನು ನಾನು ನಿಮ್ಮ ಸಿಲೆಬಸ್ ಪ್ರಕಾರ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಫ್ರೀ ಎನರ್ಜಿ ಚೇಂಜ್ ಇನ್ ಎ ಕೆಮಿಕಲ್ ರಿಯಾಕ್ಷನ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಡೆಲ್ಟಾ G ಆ್ಯಂಡ್ ಡೆಲ್ಟಾ G0 ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಗಿಬ್ಸ್ ಫ್ರೀ ಎನರ್ಜಿ ಅಂತ ಅಂದರೆ ಏನು ಅಂದರೆ GG ಅಂತ ಕರೀತಾರೆ. ಸಿಂಪಲ್ ಆಗಿ ಅದನ್ನು ಫ್ರೀ ಎನರ್ಜಿ ಅಂತಲೂ ಕರೀತಾರೆ. ಇಟ್ ವಾಸ್ ನೇಮ್ಡ್ ಇನ್ ದ ಹಾನರ್ ಆಫ್ ವಿಲಿಯರ್ಡ್ ಗಿಬ್ಸ್, ಅಮೇರಿಕನ್ ಫಿಸಿಸಿಸ್ಟ್ ಹೂ ಫಸ್ಟ್ ಡೆವಲಪ್ ದಿ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ನ ಡೆವಲಪ್ ಮಾಡಿದವನು ಹಂಗಾಗಿ ಅದಕ್ಕೆ ಗಿಬ್ಸ್ ಫ್ರೀ ಎನರ್ಜಿ ಅಂತ ಕರೀತಾರೆ, ಅಥವಾ ಸಮ್ಟೈಮ್ಸ್ ಫ್ರೀ ಎನರ್ಜಿ ಅಂತಲೂ ಕರೀತಾರೆ. ಇಟ್ ಈಸ್ ಅನ್ ಅಮೌಂಟ್ ಆಫ್ ಯೂಸಬಲ್ ಎನರ್ಜಿ ಇನ್ ಎ ಸಿಸ್ಟಮ್, ಮೀನಿಂಗ್ ಎನರ್ಜಿ ಅವೈಲಬಲ್ ಟು ಪರ್ಫಾರ್ಮ್ ದಿ ವರ್ಕ್. ಯಾವುದೋ ಒಂದು ಎನರ್ಜಿ ಇದ್ದರೆ ಅದು ವರ್ಕ್ ಪರ್ಫಾರ್ಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ ಟೋಟಲ್ ಅಮೌಂಟ್ ಆಫ್ ದಿ ಯೂಸಬಲ್ ಎನರ್ಜಿ ಇನ್ ಅ ಸಿಸ್ಟಮ್, ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಸ್ಟಮಲ್ಲಿ ಎಷ್ಟು ಎನರ್ಜಿ ಇದೆ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ವರ್ಕ್, ಅದಕ್ಕೆ ನಾವೇನಂತ ಕರಿತೀವಿ ಫ್ರೀ ಎನರ್ಜಿ ಅಂತ ಕರಿತೀವಿ. ಯೂಸಬಲ್ ಎನರ್ಜಿ ಇನ್ ಎ ಸಿಸ್ಟಮ್ ಮೀನಿಂಗ್ ಎನರ್ಜಿ ಅವೈಲಬಲ್ ಟು ಪರ್ಫಾರ್ಮ್ ದಿ ವರ್ಕ್, ಅದಕ್ಕೆ ನಾವೇನಂತ ಕರಿತೀವಿ ಗಿಬ್ಸ್ ಫ್ರೀ ಎನರ್ಜಿ ಅಂತ ಕರಿತೀವಿ. ಸೊ ಈ ಡ್ಯೂರಿಂಗ್ ದಿ ರಿಯಾಕ್ಷನ್ ಏನಾಗುತ್ತೆ ಅಂತಂದರೆ ಈ ಫ್ರೀ ಎನರ್ಜಿ ಏನಾಗುತ್ತೆ ಚೇಂಜ್ ಆಗುತ್ತೆ. ಸೊ ಇದರಿಂದ ನನಗೆ ಏನು ಗೊತ್ತಾಗುತ್ತೆ ಅಂದರೆ ರಿಯಾಕ್ಷನ್ದು ಎನರ್ಜೆಟಿಕ್ಸ್ ಏನಾಗುತ್ತೆ, ಅದು ಸ್ಪಾಂಟಾನಿಟಿ ಏನಾಗುತ್ತೆ, ಇದ್ರ ಬಗ್ಗೆ ನನಗೆ ಐಡಿಯಾಗಳು ಬರ್ತಾ ಹೋಗುತ್ತೆ. ಹೇಗೆ ಮಾಡ್ತೀನಿ ಇದನ್ನು ಅಂತಂದರೆ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಟೋಟಲ್ ಫ್ರೀ ಎನರ್ಜಿ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಜ್. ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ನ ತೊಗೊಳ್ತೀನಿ. ಅಂದರೆ ಒಂದು ರಿಯಾಕ್ಷನ್ ಇದೆ, ರಿಯಾಕ್ಟೆಂಟ್ಸ್ ಇದೆ ಮತ್ತು ಪ್ರಾಡಕ್ಟ್ಸ್ ಇದೆ. ಅಗೇನ್ ಹಿಯರ್ ವಿತ್ ರೆಸ್ಪೆಕ್ಟ್ ಟು ನಾವು ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಮಾಡ್ತಾ ಇದ್ದೀವಿ. ದ ರಿಯಾಕ್ಷನ್ ವಿಚ್ ಗೋಯಿಂಗ್ ಟು ಹ್ಯಾವ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಇದೆ ಅಂತ ತಿಳ್ಕೊಳ್ಳೋಣ. ರಿವರ್ಸಿಬಲ್ ರಿಯಾಕ್ಷನ್ಸಲ್ಲಿ ನಾನು ಫ್ರೀ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಈಗ ಎರಡು ರಿಯಾಕ್ಟೆಂಟು ಕಂಬೈಂಡ್ ಆಗಿ ಪ್ರಾಡಕ್ಟ್ ಬರ್ತಾ ಇದೆ. ಸೊ ರಿಯಾಕ್ಟೆಂಟ್ದು ಫ್ರೀ ಎನರ್ಜಿ ಎಷ್ಟಿದೆ ಅಂತ ಬಿಫೋರ್ ದಿ ಎಕ್ಸ್ಪೆರಿಮೆಂಟ್ ಅಂದರೆ ಇನಿಷಿಯಲಿ ಎಷ್ಟಿತ್ತು ಅಂತ, ಆಫ್ಟರ್ ದಿ ಫಾರ್ಮೇಷನ್ ಆಫ್ ದಿ ಕಾಂಪೌಂಡು ಡೆಲ್ಟಾ G ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ನಾನೇನಂತ ಕರಿತೀನಿ ಡೆಲ್ಟಾ G ಅಂತ ಕರಿತೀನಿ. ಬೇಸಿಕ್ ಎಕ್ಸ್ಪ್ರೆಷನ್ ಫಾರ್ ದಿ ಚೇಂಜ್ ಇನ್ ಗ್ರಿಬ್ಸ್ ಫ್ರೀ ಎನರ್ಜಿ ಡೆಲ್ಟಾ G ಈಸ್ ಈಕ್ವಲ್ ಟು G ಫೈನಲ್ ಮೈನಸ್ G ಇನಿಷಿಯಲ್. ಆ ಸಿಸ್ಟಮಲ್ಲಿ ಅದು ಯಾವುದೇ ಸಿಸ್ಟಮಲ್ಲಿ ಆಗಿರ್ಬೋದು, ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರ್ಬೋದು, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರ್ಬೋದು, ಪ್ರತಿಯೊಂದು ರಿಯಾಕ್ಷನಲ್ಲೂ ಏನಾಗುತ್ತೆ ಎನರ್ಜಿ ಇನ್ವಾಲ್ವ್ ಆಗಿರುತ್ತೆ. ಆ ಎಷ್ಟು ಎನರ್ಜಿ ಇನ್ವಾಲ್ವ್ ಆಗಿದೆ ಅಂತ ಅವೆರಡು ಡಿಫ್ರೆನ್ಸ್ ತೊಗೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಡೆಲ್ಟಾ G ಅಂತ ಹೇಳ್ತೀವಿ. ಇಟ್ ಈಸ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ 3 ಅದರ್ ಸ್ಟೇಟ್ ಫಂಕ್ಷನ್ಸ್: ಎಂಥಾಲ್ಪಿ, ಟೆಂಪ್ರೇಚರ್, ಎಂಟ್ರೋಪಿ ಅಂತ ಹೇಳ್ತೀವಿ. ಎಂಥಾಲ್ಪಿ ಅಂದರೆ ಈಟ್ ಇನ್ವಾಲ್ವ್ಡ್ ಇನ್ ಇಟ್, ಅದಕ್ಕೆ ಅದಂತ. ಎಂಟ್ರೋಪಿ ಅಂದರೆ ಡಿಸ್ಆರ್ಡರ್ನೆಸ್ ಏನಿದೆಯಲ್ಲ ಅದ್ರ ಬಗ್ಗೆ ಹೇಳ್ತೀವಿ. G ಈಸ್ ಈಕ್ವಲ್ ಟು H ಮೈನಸ್ TS ಅಂತ ನಾವು ಹೇಳ್ತೀವಿ. ಅದೇ ಥರ ಚೇಂಜ್ ಇನ್ ಫ್ರೀ ಎನರ್ಜಿ ನಾವು ತೊಗೊಳ್ಳೋದಾದರೆ ಡೆಲ್ಟಾ G ಅಂತ ಹೇಳಿದ್ನಲ್ಲ, ಡೆಲ್ಟಾ G ಇನಿಷಿಯಲ್ಲು ಮತ್ತು ಮೈನಸ್ ಡೆಲ್ಟಾ G ಫೈನಲ್, ಅವೆರಡರ ಮಧ್ಯೆ ಡಿಫ್ರೆನ್ಸ್ ಅದು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಎಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ವೆದರ್ ಇಟ್ಸ್ ಎನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆರ್ ಎಂಡೋಥರ್ಮಿಕ್ ರಿಯಾಕ್ಷನ್. ಒಂದು ರಿಯಾಕ್ಷನಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ, ಒಂದು ರಿಯಾಕ್ಷನಲ್ಲಿ ಎನರ್ಜಿ ಇನ್ವಾಲ್ವ್ ಆಗುತ್ತೆ. ಸೊ ಡೆಲ್ಟಾ G ಇಸ್ ದ ಡಿಫ್ರೆನ್ಸ್. ಅದು ನೆಗೆಟಿವ್ ಆದರೂ ಇರ್ಬೋದು, ಪಾಸಿಟಿವ್ ಆದರೂ ಇರ್ಬೋದು, ಅಥವಾ ಅದು ಝೀರೋನೂ ಇರ್ಬೋದು. ಸೊ ಡೆಲ್ಟಾ G ಅಥವಾ ಚೇಂಜ್ ಇನ್ ಫ್ರೀ ಎನರ್ಜಿ ಅಂತ ಏನು ಕರಿತೀವಿ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಹೀಟ್ ರಿಲೀಸ್ಡ್ ಡ್ಯೂರಿಂಗ್ ದಿ ಪ್ರೋಸೆಸ್ ಆ್ಯಂಡ್ ಹೀಟ್ ರಿಲೀಸ್ಡ್ ಫಾರ್ ದಿ ಸೇಮ್ ಪ್ರೋಸೆಸ್ ಅಕ್ಕರಿಂಗ್ ಇನ್ ಎ ರಿವರ್ಸಿಬಲ್ ಮ್ಯಾನರ್. ಎಗೇನ್ ನಾನು ಹೇಳ್ತಾ ಇದ್ದೀನಿ ಇಟ್ಸ್ ಎನ್ ರಿವರ್ಸಿಬಲ್ ರಿಯಾಕ್ಷನ್. ರಿಯಾಕ್ಟೆಂಟ್ಸು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಪ್ರಾಡಕ್ಟು ರಿಯಾಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಡೆಲ್ಟಾ G ಇನ್ವಾಲ್ವ್ಡ್ ಇನ್ ಬೋತ್ ಅಥವಾ ಹೀಟ್ ರಿಲೀಸ್ಡ್ ಡ್ಯೂರಿಂಗ್ ದಿ ಫಾರ್ವರ್ಡ್ ರಿಯಾಕ್ಷನ್ ಆ್ಯಂಡ್ ದಿ ಹೀಟ್ ರಿಲೀಸ್ಡ್ ಡ್ಯೂರಿಂಗ್ ದಿ ಇರಿವರ್ಸಿಬಲ್ ಮ್ಯಾನರ್ ಡ್ಯೂರಿಂಗ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್, ಅದು ಏನಾಗುತ್ತೆ ಅಂತ ನಾನು ನೋಡಬೇಕಾಗುತ್ತೆ. ಬಿಕಾಸ್ ಐ ಆಮ್ ಥಿಂಕಿಂಗ್ ಅಬೌಟ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್, ದ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ವಿಚ್ ಅಟೆಂಡ್ ಟುವರ್ಡ್ಸ್ ದಿ ಈಕ್ವಿಲಿಬ್ರಿಯಮ್ ಬಗ್ಗೆ ಮಾತಾಡ್ತಾ ಇರೋದಕ್ಕೋಸ್ಕರ ನಾನೇನು ಮಾಡಬೇಕಾಗತ್ತೆ ಡೆಲ್ಟಾ G ವಿತ್ ರೆಸ್ಪೆಕ್ಟ್ ಟು ಇರಿವರ್ಸಿಬಲ್ ರಿಯಾಕ್ಷನ್ಸ್ನ ನಾನು ತೊಗೊಳ್ತಾ ಹೋಗ್ತೀನಿ. ವಿತ್ ರೆಸ್ಪೆಕ್ಟ್ ಟು ರಿವರ್ಸಿಬಲ್ ರಿಯಾಕ್ಷನ್ಸ್ ಮಾಡ್ತಾ ಹೋಗ್ತೀನಿ. ರಿವರ್ಸಿಬಲ್ ಅಂತಂದರೆ ಎರಡೂ ಕಡೆಗೆ ಆಗೋದು, ಇರಿವರ್ಸಿಬಲ್ ಅಂದರೆ ಒಂದೇ ಒಂದು ಕಡೆಗೆ ಆಗುವಂಥದ್ದು. ಸೊ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಎಲ್ಲಿ ಇನ್ವಾಲ್ವ್ ಆಗುತ್ತೆ ಅಂದರೆ ವೇರ್ ದೇರ್ ಇಸ್ ಎನ್ ಇರಿವರ್ಸಿಬಲ್ ರಿಯಾಕ್ಷನ್ಸ್ ಆಗಿರುತ್ತೆ. ರಿವರ್ಸಿಬಲ್ ರಿಯಾಕ್ಷನ್ಸ್ ಆಗ್ತಿರುತ್ತೆ. ಎರಡು ಥರ ರಿಯಾಕ್ಷನ್ ಇದೆ, ರಿವರ್ಸಿಬಲ್ ರಿಯಾಕ್ಷನ್, ಇರಿವರ್ಸಿಬಲ್ ರಿಯಾಕ್ಷನ್. ರಿವರ್ಸಿಬಲ್ ರಿಯಾಕ್ಷನ್ ಅಂತಂದ್ರೇನು,
ಎರಡೂ ಕಡೆಗೆ ಆಗೋದು. ಇರಿವರ್ಸಿಬಲ್ ಅಂದರೆ ಒಂದೇ ಒಂದು ಕಡೆಗೆ ಆಗೋದು. ಸೊ ಈಕ್ವಿಲಿಬ್ರಿಯಮ್ ಎಲ್ಲಿ ಯಾವ ಸ್ಟೇಟಲ್ಲಿ ಸಿಗುತ್ತೆ ಅಂದರೆ ಇರಿವರ್ಸಿಬಲ್ ರಿಯಾಕ್ಷನ್ಸಲ್ಲಿ ಆಗಲ್ಲ, ರಿವರ್ಸಿಬಲ್ ರಿಯಾಕ್ಷನಲ್ಲಿ ಈಕ್ವಿಲಿಬ್ರಿಯಮ್ ಬರುತ್ತೆ. ಇಫ್ ದ ಸಿಸ್ಟಮ್ ಅಟ್ ಈಕ್ವಿಲಿಬ್ರಿಯಮ್ ಅಂದರೆ ಡೆಲ್ಟಾ ಜಿ ಅಂದರೆ ಹೀಟ್ ಇನ್ವಾಲ್ಡ್ ಅಂದರೆ ರಿಯಾಕ್ಟೆಂಟ್ಸು ಮತ್ತು ಪ್ರಾಡಕ್ಟ್ನು ಎರಡು ರೇಟ್ ಆಫ್ ದಿ ರಿಯಾಕ್ಷನ್ ಸೇಮ್ ಇರುತ್ತೆ, ಕಾನ್ಸಂಟ್ರೇಷನು ಎರಡೂ ಸೇಮ್ ಇರುತ್ತೆ. ಹಾಗಾಗಿ ಎನರ್ಜಿ ಇನ್ವಾಲ್ಡ್ ಈಸ್ ಆಲ್ಸೋ ಈಕ್ವಲ್ ಟು ಸೇಮ್. ರಿಯಾಕ್ಟೆಂಟ್ದು ಮತ್ತು ಪ್ರಾಡಕ್ಟ್ದು ಸೇಮ್ ಇರುತ್ತೆ. ಹಾಗಾಗಿ ಡೆಲ್ಟಾ ಜಿ ಅಂದರೆ ಡಿಫ್ರೆನ್ಸ್ ಏನಾಗುತ್ತೆ, 0 ಆಗುತ್ತೆ. ಆವಾಗ ನಿಮ್ಮ ಸಿಸ್ಟಮು ಈಕ್ವಿಲಿಬ್ರಿಯಮ್ ಇದೆ ಅಂತ ಗೊತ್ತಾಗುತ್ತೆ. ಅಂದರೆ ನನಗೆ ಡೆಲ್ಟಾ ಜಿಯಿಂದನೇ ನನಗೆ ಅಂದರೆ ಚೇಂಜ್ ಇನ್ ಫ್ರೀ ಎನರ್ಜಿಯಿಂದನೇ ರಿಯಾಕ್ಷನು ವೆದರ್ ಇಟ್ ಇಸ್ ಅಟೈನ್ಡ್ ಅಟ್ ಈಕ್ವಿಲಿಬ್ರಿಯಮ್ ಅಥವಾ ಸ್ಪಾಂಟೇನಿಯಸ್ ಆಗಿ ಆಗ್ತಾ ಇದೆಯಾ, ನಾನ್ ಸ್ಪಾಂಟೇನಿಯಸ್ ಆಗಿ ಆಗ್ತಿದೆಯಾ, ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಫ್ ದ ಪ್ರೋಸೆಸ್ ಇಸ್ ಸ್ಪಾಂಟೇನಿಯಸ್ ಡೆಲ್ಟಾ ಜಿ ಇಸ್ ಲೆಸ್ ದ್ಯಾನ್ 0 ಇರುತ್ತೆ. ಇಫ್ ದ ಪ್ರೋಸೆಸ್ ಇಸ್ ನಾಟ್ ಸ್ಪಾಂಟೇನಿಯಸ್ ಇಟ್ ಈಸ್ ಸ್ಪಾಂಟೇನಿಯಸ್ ಇನ್ ರಿವರ್ಸಿಬಲ್ ಡಿರೆಕ್ಷನ್ ಆಯಿತು ಅಂದರೆ ಡೆಲ್ಟಾ ಜಿ ಇಸ್ ಗ್ರೇಟರ್ ದ್ಯಾನ್ 0 ಇರುತ್ತೆ. ಡೆಲ್ಟಾ ಜಿ ನಾನು ಹೇಳ್ದಂಗೆ H ಮೈನಸ್ ಜಿ ಇಸ್ ಇಕ್ವಲ್ ಟು H ಮೈನಸ್ ಟಿ ಎಸ್ ಇದ್ದಾಗ ಡೆಲ್ಟಾ ಜಿ ಇಸ್ ಇಕ್ವಲ್ ಟು ಡೆಲ್ಟಾ H ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಆಗುತ್ತೆ. ಡೆಲ್ಟಾ ಜಿ ಇಸ್ ಅ ಥರ್ಮೋಡೈನಮಿಕ್ ಪ್ರಾಪರ್ಟಿ, ಸ್ಟೇಟ್ ಫಂಕ್ಷನ್ ಆ್ಯಂಡ್ ಇಟ್ಸ್ ಅನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ನಾವು ಹೇಳ್ತೀವಿ. ಸೊ ಈಗ ನಮ್ಗೆ ಏನಾಗ್ತಿದೆ, ಇಫ್ ದ ರಿಯಾಕ್ಷನ್ ಇಸ್ ಈಕ್ವಲ್ ಇತ್ತು ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅಥವಾ ಹೀಟ್ ಇನ್ವಾಲ್ಡ್ ಅಥವಾ ಎನರ್ಜಿ ಇನ್ವಾಲ್ಡ್ ಇಫ್ ಇಟ್ ಈಸ್ ಲೆಸ್ ದ್ಯಾನ್ 0 ಇತ್ತು ಅಂತ ತಿಳ್ಕೊಂಡು ಆವಾಗ ನಾವೇನಂತ ಕರಿತೀವಿ, ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಆಗಿ ಆಗುತ್ತೆ ಅಂತ ಹೇಳ್ತೀವಿ. ಡೆಲ್ಟಾ ಜಿ ಯಾವಾಗ ಲೆಸ್ ದ್ಯಾನ್ 0 ಆಗುತ್ತೆ ಅಂದರೆ ರಿಯಾಕ್ಟೆಂಟ್ಸ್ದು ಏನಾಗಿರಬೇಕು, ಎನರ್ಜಿ ಜಾಸ್ತಿ ಇರಬೇಕು ಕಂಪೇರ್ಡ್ ಟು ದಟ್ ಆಫ್ ದಿ ಪ್ರಾಡಕ್ಟ್. ಸೊ ಆ ರಿಯಾಕ್ಷನಲ್ಲಿ ಏನಾಗ್ತಿದೆ, ಎನರ್ಜಿ ರಿಲೀಸ್ ಆಗ್ತಿದೆ. ರಿಯಾಕ್ಟೆಂಟ್ಸ್ದು ಏನಾಗಿದೆ, ಎನರ್ಜಿ ಜಾಸ್ತಿ ಇದೆ, ಪ್ರಾಡಕ್ಟ್ದು ಎನರ್ಜಿ ಏನಾಗಿದೆ, ಕಡಿಮೆ ಇದೆ. ಹಾಗಾದಾಗ ಡೆಲ್ಟಾ ಜಿ ಏನಾಗುತ್ತೆ, ಲೆಸ್ ದ್ಯಾನ್ 0 ಆಗುತ್ತೆ. ಆಟೋಮೆಟಿಕ್ಕಾಗಿ ಫಾಸ್ಟಾಗಿ ಸ್ಪಾಂಟೇನಿಯಸ್ ಆಗಿ ನಿಮ್ಮ ರಿಯಾಕ್ಷನ್ ಆಗುತ್ತೆ. ಎಲ್ಲ ರಿಯಾಕ್ಷನ್ಸ್ದು ಮೇನ್ ಏಮು ಅಂತಂದರೆ ವೈ ದೇ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್ ಅಂದರೆ ಆಲ್ವೇಸ್ ದೇ ಶುಡ್ ಹ್ಯಾವ್ ಎ ಲೋಯರ್ ಎನರ್ಜಿ ಕಡಿಮೆ ಇದ್ದಷ್ಟು ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ರಿಯಾಕ್ಟೆಂಟ್ಸ್ ಕಂಬೈನ್ ಆಗಿಬಿಟ್ಟು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಡೆಲ್ಟಾ ಜಿ ಲೆಸ್ ದ್ಯಾನ್ 0 ಆಗುತ್ತೆ. ರಿಯಾಕ್ಟೆಂಟ್ಸು ಎನರ್ಜಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದಟ್ ಆಫ್ ದಿ ಪ್ರಾಡಕ್ಟ್ ಆಗುತ್ತೆ. ಡೆಲ್ಟಾ ಜಿ ವಿಲ್ ಬಿ ಲೆಸ್ ದ್ಯಾನ್ 0 ಇರುತ್ತೆ. ಅಂಥ ರಿಯಾಕ್ಷನ್ಗೆ ನಾವು ಎಕ್ಸರ್ಗೋನಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅಥವಾ ನಿನಗೆ ಬ್ಯಾಕ್ವರ್ಡ್ ರಿಯಾಕ್ಷನ್ ತೊಗೊಂಡ್ರೆ ರಿಯಾಕ್ಟೆಂಟ್ಸ್ದುಗೆ ಎನರ್ಜಿ ಕಡಿಮೆ ಇರುತ್ತೆ, ಪ್ರಾಡಕ್ಟ್ಗೆ ಎನರ್ಜಿ ಜಾಸ್ತಿ ಇರುತ್ತೆ. ಆವಾಗ ಡೆಲ್ಟಾ ಜಿ ಏನಾಗುತ್ತೆ, ಗ್ರೇಟರ್ ದ್ಯಾನ್ 0 ಆಗುತ್ತೆ. ಆವಾಗ ಇದು ಸ್ಪಾಂಟೇನಿಯಸ್ ಆಗಿ ರಿಯಾಕ್ಷನ್ ಆಗಲ್ಲ. ಅಂಥ ರಿಯಾಕ್ಷನ್ಗೆ ನಾವು ಎಂಡರ್ಜೋನಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ಎನರ್ಜಿ ಆಫ್ ದಿ ರಿಯಾಕ್ಟೆಂಟ್ಸ್ ಆ್ಯಂಡ್ ದಿ ಪ್ರಾಡಕ್ಟ್ ನಾವು ವೆದರ್ ದ ರಿಯಾಕ್ಷನ್ ಈಸ್ ಸ್ಪಾಂಟೇನಿಯಸ್ ಆರ್ ನಾನ್ ಸ್ಪಾಂಟೇನಿಯಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು ಬೈ ಟೇಕಿಂಗ್ ದಿ ಡಿಫ್ರೆನ್ಸ್ ಇನ್ ದೇರ್ ಫ್ರೀ ಎನರ್ಜಿ. ರಿಯಾಕ್ಟೆಂಟ್ಸ್ದು ಜಾಸ್ತಿ ಇತ್ತು, ಪ್ರಾಡಕ್ಟ್ದು ಕಡಿಮೆ ಇತ್ತು ಅಂತಂದರೆ ಡೆಲ್ಟಾ ಜಿ ಲೆಸ್ ದ್ಯಾನ್ 0 ಆಗುತ್ತೆ. ರಿಯಾಕ್ಟೆಂಟ್ಸ್ದು ಕಡಿಮೆ ಇದ್ದು ಪ್ರಾಡಕ್ಟ್ದು ಜಾಸ್ತಿ ಇತ್ತು ಅಂದರೆ ಡೆಲ್ಟಾ ಜಿ ಏನಾಗುತ್ತೆ, ಗ್ರೇಟರ್ ದ್ಯಾನ್ 0 ಆಗುತ್ತೆ. ಅದೇ ಥರ ನಾವು ಡೆಲ್ಟಾ ಜಿ ನಾಟ್ ಅಂತ ಯೂಸ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್. ಸೊ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಫ್ರೀ ಎನರ್ಜಿ ಚೇಂಜ್ ವಿತ್ ಅಟ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರಲ್ಲಿ ಮಾಡ್ತೀನಿ. 298 ಅಥವಾ 0 ಡಿಗ್ರಿ ಸೆಂಟಿಗ್ರೇಡಲ್ಲಿ ಮಾಡ್ತೀನಿ, 298 ಕೆಲ್ವಿನ್ ಅಥವಾ 0 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 1 ಅಟ್ಮಾಸ್ಫಿಯರಲ್ಲಿ. ಇಫ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಚೇಂಜ್ ಇನ್ ಫ್ರೀ ಎನರ್ಜಿ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಅಂತ ಹೇಳ್ತೀವಿ. ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಡೆಲ್ಟಾ H ನಾಟ್ ಮೈನಸ್ ಟಿ ಡೆಲ್ಟಾ ಎಸ್ ನಾಟ್ ಅಂತ ಹೇಳ್ತೀವಿ. ಎಸ್ ನಾಟ್ ಅಂದರೆ ಅಗೇನ್ ಚೇಂಜ್ ಇನ್ ಎಂಟ್ರೋಪಿ ಅಟ್ ಸ್ಟ್ಯಾಂಡರ್ಡ್ ಕಂಡೀಷನ್. ಡೆಲ್ಟಾ H ನಾಟ್ ಅಂದರೆ ಚೇಂಜ್ ಇನ್ ಎಂಥಾಲ್ಪಿ ಅಟ್ ಸ್ಟ್ಯಾಂಡರ್ಡ್ ಕಂಡೀಷನ್. ಎಂಟೈರ್ ಸಿಸ್ಟಮ್ನ ನಾನು ಏನು ಮಾಡ್ತೀನಿ, ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರಲ್ಲಿ ಇಟ್ಕೊಂಡು ಅಂದರೆ 298 ಕೆಲ್ವಿನ್ ಅಥವಾ 0 ಡಿಗ್ರಿ 1 ಅಟ್ಮಾಸ್ಫಿಯರ್ ಪ್ರೆಷರಲ್ಲಿ ಚೇಂಜ್ ಇನ್ ಫ್ರೀ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದಕ್ಕೆ ನಾನೇನಂತ ಕರಿತೀನಿ, ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಅಂತೀನಿ, ಡೆಲ್ಟಾ ಜಿ ನಾಟ್ ಅಂತ ಹೇಳ್ತೀನಿ. ಸೊ ಈ ಡೆಲ್ಟಾ ಜಿ ಅಥವಾ ಡೆಲ್ಟಾ ಜಿ ನಾಟಿಂದ ನೀವೇನು ಮಾಡ್ತೀರಾ, ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಎ ಕಾನ್ಸ್ಟೆಂಟ್ ಪ್ರೆಷರ್ ಡೆಲ್ಟಾ ಜಿ ಕಡಿಮೆ ಇದೆಯಾ, 0 ಇದೆಯೋ, 0ಗಿನ್ನ ಜಾಸ್ತಿ ಇದೆಯಾ, 0ಗಿನ್ನ ಕಡಿಮೆ ಇದೆಯಾ, ಆ ಬೇಸಿಸ್ ಮೇಲೆ ವೆದರ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಸ್ಪಾಂಟೇನಿಯಸ್ಲಿ ಅಟ್ ಈಕ್ವಿಲಿಬ್ರಿಯಮ್ ನಾನ್ ಸ್ಪಾಂಟೇನಿಯಸ್ಲಿ, ಅದನ್ನೆಲ್ಲ ನೀವು ತಿಳ್ಕೊಳ್ತಾ ಹೋಗ್ಬೋದು. ಅದೇ ಥರ ನೀವು ಇಲ್ಲಿ ಕನ್ಸಿಡರ್ ಮಾಡೋದಾದರೆ ಡೆಲ್ಟಾ ಜಿ ನಾಟ್ ನನಗೆ ಏನು ಹೇಳುತ್ತೆ ಅಂದರೆ, ಡೆಲ್ಟಾ ಜಿ ಅಂತಂದರೆ ಚೇಂಜ್ ಇನ್ ಫ್ರೀ ಎನರ್ಜಿ ಹೇಳುತ್ತೆ. ಡೆಲ್ಟಾ ಜಿ ನಾಟ್ ಅಂದರೆ ಚೇಂಜ್ ಇನ್ ಫ್ರೀ ಎನರ್ಜಿ ಅಂಡರ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಆಫ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಹೇಳುತ್ತೆ. ಸೊ ವೆದರ್ ದಿ ರಿಯಾಕ್ಷನ್ ಆಫ್ ದಿ ಡೈರೆಕ್ಷನ್ ಆಫ್ ದಿ ರಿಯಾಕ್ಷನ್ ಸ್ಪಾಂಟೇನಿಟಿ ಇದೆಯಾ ಇಲ್ವಾ ಅಂತ ನನಗೆ ಹೇಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೆಲ್ಟಾ ಜಿ ನಾಟ್ ಟೆಲ್ಸ್ ಅಸ್ ದಿ ರಿಯಾಕ್ಷನ್
ವಿಲ್ ಬಿ ರಿಯಾಕ್ಟೆಂಟ್ ಫೇವರ್ಡ್ ಆರ್ ಪ್ರಾಡಕ್ಟ್ ಫೇವರ್ಡ್ ಅಂತ ನನಗೆ ಹೇಳ್ತಾ ಹೋಗುತ್ತೆ. ಡೆಲ್ಟಾ ಜಿ ನಾಟ್ ಏನಾದರೂ ಪಾಸಿಟಿವ್ ಇತ್ತು ಅಂತ ಇಟ್ಕೊಳ್ಳೋಣ. ಅಂದರೆ ಏನಾಗ್ತಿದೆ, ಪಾಸಿಟಿವ್ ಇತ್ತು, ಡೆಲ್ಟಾ ಜಿ ನಾಟ್ ಏನಾದರೂ ಪಾಸಿಟಿವ್ ಇತ್ತು ಅಂದರೆ ಆವಾಗ ಅದು ರಿಯಾಕ್ಟೆಂಟ್ ಫೇವರ್ಡ್ ಆಗುತ್ತೆ. ಯಾವಾಗ ಅದು ಪಾಸಿಟಿವ್ ಆಗುತ್ತೆ, ಡೆಲ್ಟಾ ಜಿ ನಾಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 0 ಆದಾಗ ಪಾಸಿಟಿವ್ ಆಗುತ್ತೆ. ಸೊ ಆವಾಗ ಅದು ಯಾವ ಫೇವರ್ಡ್ ಆಗಿರುತ್ತೆ, ರಿಯಾಕ್ಟೆಂಟ್ ಫೇವರ್ಡ್ ಆಗಿರುತ್ತೆ. ಯಾಕೆ ಅಂದರೆ ರಿಯಾಕ್ಟೆಂಟ್ಗೆ ಎನರ್ಜಿ ಕಡಿಮೆ ಇರುತ್ತೆ. ಯಾವುದಕ್ಕೆ ಎನರ್ಜಿ ಕಡಿಮೆ ಇರುತ್ತಲ್ಲ ದಟ್ ಈಸ್ ಮೋರ್ ಸ್ಟೇಬಲ್, ಅದು ಸ್ಪಾಂಟೇನಿಯಸ್ ಆಗಿ ಆಗುತ್ತೆ. ಆ ರಿಯಾಕ್ಷನ್ ಯಾವ ಕಡೆಗೆ ಹೋಗುತ್ತೆ, ರಿಯಾಕ್ಟೆಂಟ್ ಫೇವರ್ಡ್ ಆಗಿರುತ್ತೆ ಇಫ್ ದ ಡೆಲ್ಟಾ ಜಿ ನಾಟ್ ಈಸ್ ಪಾಸಿಟಿವ್. ಅದೇ ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ ಟು ನೆಗೆಟಿವ್ ಆಯಿತು ಅಂದರೆ, ಲೆಸ್ ದ್ಯಾನ್ 0 ಇತ್ತು ಅಂದರೆ ಆವಾಗ ಏನಾಗುತ್ತೆ, ಪ್ರಾಡಕ್ಟ್ ವಿಲ್ ಬಿ ಫೇವರ್ಡ್. ಸೊ ಇದನ್ನು ನೋಡಿಕೊಂಡು ಡೆಲ್ಟಾ ಜಿ ನಾಟ್ ನೋಡಿಕೊಂಡು ವೆದರ್ ದಿ ರಿಯಾಕ್ಷನ್ ನನಗೆ ಫಾರ್ವರ್ಡ್ ರಿಯಾಕ್ಷನ್ ಬೇಕಾ, ಬ್ಯಾಕ್ವರ್ಡ್ ರಿಯಾಕ್ಷನ್ ಬೇಕಾ, ವೆದರ್ ಮೈ ರಿಯಾಕ್ಷನ್ ಶುಡ್ ಬಿ ರಿಯಾಕ್ಟೆಂಟ್ ಫೇವರ್ಡ್ ಆರ್ ಪ್ರಾಡಕ್ಟ್ ಫೇವರ್ಡ್, ಅದನ್ನು ನಾನು ಏನು ಮಾಡ್ಕೋಬೋದು, ಡಿಸೈಡ್ ಮಾಡ್ಕೋಬೋದು. ದ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಜಿ ನಾಟ್ ಟೆಲ್ಸ್ ಅಸ್ ದ ಎಕ್ಸ್ಟೆಂಟ್ ಆಫ್ ದಿ ರಿಯಾಕ್ಷನ್. Larger the delta G naught tells us the reaction makes very little product at equilibrium. ಪಾಸಿಟಿವ್ ಇತ್ತು ಅಂದರೆ ದಟ್ಸ್ ರಿಯಾಕ್ಟೆಂಟ್ ಫೇವರ್ಡ್. ಇಲ್ಲಿ ಕೆಳಗಡೆ ಗ್ರಾಫಲ್ಲಿ ನೋಡ್ಕೊಳ್ಳಿ, ಅದೇನಾಗುತ್ತೆ, ಯಾವಾಗ ಡೆಲ್ಟಾ ಜಿ ನಾಟ್ ಪಾಸಿಟಿವ್ ಆಗುತ್ತೆ, ಡೆಲ್ಟಾ ಜಿ ನಾಟ್ ಯಾವಾಗ ಪಾಸಿಟಿವ್ ಆಗುತ್ತೆ ಅಂದರೆ ದಟ್ ಈಸ್ ಗ್ರೇಟರ್ ದ್ಯಾನ್ 0 ಆದಾಗ ಅದು ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಅದು ರಿಯಾಕ್ಟೆಂಟ್ ಫೇವರ್ಡ್ ಆಗಿರುತ್ತೆ. ಅಂದ್ರೇನು, ವೆರಿ ಲಿಟ್ಲ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ರಿಯಾಕ್ಟೆಂಟೇ ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಅದೇ ಥರ ಲಾರ್ಜ್ ಮೈನಸ್ ಡೆಲ್ಟಾ ಜಿ ನಾಟ್ ಇತ್ತು ಅಂದರೆ ಅವಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಮೇಕ್ ದಿ ರಿಯಾಕ್ಷನ್ ಮೇಕ್ಸ್ ಎ ಗ್ರೇಟ್ ಡೀಲ್ ಆಫ್ ದಿ ಪ್ರಾಡಕ್ಟ್ ಅಟ್ ಈಕ್ವಿಲಿಬ್ರಿಯಮ್ ಅಂತ ನನಗೆ ಹೇಳುತ್ತೆ. ಸೊ ಡೆಲ್ಟಾ ಜಿ ನಾಟ್ ನನಗೆ ಏನು ಹೇಳುತ್ತೆ ಅಂದರೆ, ವೆದರ್ ದಿ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಫೇವರ್ಡ್ ಆರ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಇಸ್ ಫೇವರ್ಡ್, ವೆದರ್ ದಿ ರಿಯಾಕ್ಟೆಂಟ್ ಫೇವರ್ಡ್ ಆರ್ ಪ್ರಾಡಕ್ಟ್ ಫಾರ್ಮೇಷನ್ ಇಸ್ ಫೇವರ್ಡ್ ಅಟ್ ಈಕ್ವಿಲಿಬ್ರಿಯಮ್ ಅನ್ನೋದು ನನಗೆ ಹೇಳ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಡೆಲ್ಟಾ ಜಿ ನಾಟ್ ವೆದರ್ ದಿ ರಿಯಾಕ್ಷನ್ at equilibrium proceed towards the right hand side or proceed towards the left hand side, ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.